ಬೆಳಗಾವಿಯ ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಹಣ ಸ್ಥಗಿತ ಆಗಿದೆ ಈ ಆರೋಪ ಕೇಳಿ ಬರ್ತಾ ಇದೆ. ವೃದ್ಧಾಪ, ವಿಧವಾ, ಅದರ ಜೊತೆಗೆ ವಿಶೇಷ ಚೇತನರು ಇವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ರು. ಈಗ ಕಂಗಾಲಾಗಿದ್ದಾರೆ ಪಾಪ. ಕಾರಣ ಇಲ್ಲಿ ತಿಂಗಳ ಬಂದ್ರೆ ಇವರು ಇದೇ ಒಂದು ಹಣದಲ್ಲಿ ಡಿಪೆಂಡ್ ಆಗಿದ್ರು ಔಷಧಿಗೆ ಅಂತ ಹೇಳಿ. ಆದ್ರೆ ಈಗ ಮತ್ತೊಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರುವಂತ ಆರೋಪ ಇದೆ. ವೃದ್ಧಾಪ, ವಿಧವಾ, ವಿಶೇಷ ಚೇತನರು ಫಲಾನುಭವಿಗಳು ಈಗ ಕಂಗಾಲಾಗಿದ್ದಾರೆ. ಇದರಿಂದ ಕಳೆದ 4-5 ತಿಂಗಳಿಂದ ಹಣ ಬಾರದೆ ಪರದಾಡ್ತಾ ಇದ್ದಾರೆ. ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ 100ಕ್ಕೂ ಅಧಿಕ ಜನ ಕ್ಯೂ ನಿಂತಿದ್ದಾರೆ. ಈಗ ಪಿಂಚಣಿ ಹಣಕ್ಕಾಗಿ ಅಲ್ದಾಡ್ತಾ ಇರುವಂತಹ ವೃದ್ಧರು, ಮಹಿಳೆಯರು ಹಣ ಸ್ಥಗಿತದ ಕಾರಣ ತಿಳಿಯಲು ಕಚೇರಿಗೆ ಈಗ ಫಲಾನುಭವಿಗಳು ದೌಡಾಯಿಸ್ತಾ ಇದ್ದಾರೆ. ಸರತಿ ಸಾಲಲ್ಲಿ ನಿಂತು ಮಾಹಿತಿಯನ್ನ ಪಡಿತಾ ಇದ್ದಾರೆ ಜನ. ಸಮಸ್ಯೆ ಬಗೆಹರಿಸಿ ಪಿಂಚಣಿ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಈಗ ಪೆನ್ಷನ್ ಮಾಡಕ್ ಬಂದಾಗೈತ್ಲ 2 ತಿಂಗಳು ಬಂದಿಲ್ಲ ನಿಮ್ಗೆ? ಹಾ ಬಂದಿಲ್ಲ. ಒಟ್ಟ ಇವ್ರು ಏನನ್ನ ಹಾ ಮತ್ತೆ ಯಾವಾಗ ಕೊಡ್ತಾರೇನು? ಈಗ ಬ್ಯಾಂಕ್ ಹೋಗಿ ಬಂದೀನಿ. ಇಲ್ಲೇ ಹಾಕಿದ್ರೆ ಅಲ್ಲೇ ಬರ್ತೇವೆ. ಇಲ್ಲ ಹಾಕಿಲ್ಲ ಮತ್ತೇನ್ ತಿನ್ನೋದು? ಹೆಂಗ್ ಮಾಡ್ತೀರಿ ಈಗ? ಹೆಂಗ್ ಮಾಡತ್ತ? ಭಿಕ್ಷಾ ಬೇಡತ್ತೆ. ಭಿಕ್ಷಿ ಬೇಡಿಕೆ ಅಲ್ಲಿ ಹಿಂದಿರ ಕ್ಯಾಂಟೀನ್ ಐತಿ, ಅಲ್ಲಿ ಊಟ ತಗೊಂಡ್